ನೀವು ಆಕ್ಚುಲಿ ಟ್ರೋಲ್ ಆದ್ರಿ, ಲಾಸ್ಟ್ ಟೈಮ್ ಮಾತಾಡ್ಲಿಲ್ಲ ಅಂತ ಟ್ರೋಲ್ ಬೇರೆ ಆದ್ರಿ. ಬರಬೇಕು ಸೇರ್ಸೆ ಕಾಂಟ್ರಾಕ್ಟ್ರು ತಮ್ಮ ಆಗಮನವನ್ನೇ ನಾನು ನಿರೀಕ್ಷಿಸುತ್ತಿದ್ದೆ. ಮಾತಾಡೋದು ಅಂದ್ರೆ ಏನ್ ಮಾತಾಡೋದು ಅಂತ ಅಣ್ಣ ಏನ್ ಮಾಡ್ತಿದ್ಯಾ ಕಂದ? ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೊಬಿಡ್ತಿದೆ. ಈಗ ಅಲ್ಲಿ ಒಂದು ದುರಂತ ಆಗಿದೆ, ಒಂದು ಜೀವ ಹೋಗಿದೆ, ಒಂದು ತಪ್ಪಾಗಿದೆ ಅಂತ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರೂ. ಒಪ್ತೆ ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಈಗ ಅಂದರೆ ವಿಕ್ಟಿಮು ಯಾರಾದರೂ ನಮ್ಮನೆಯವರಾಗಿದ್ದರೆ ನಮಗೇನು ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ಅಥವಾ ನೀವು ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮನೆಯವರಾಗಿದ್ದಾರೆ, ನಿಮ್ಗೇನು ಯಾವ್ದನ್ನ ಸ್ವಿಚ್ ಮಾಡಬೇಕು ಯಾವ್ದನ್ನ ಸ್ಕೆಚ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ವೇ. ಸಹಜವಾಗಿ ಅಂದ್ರೆ ಯಾವ ಕಡೆ ಮಾತಾಡಿದ್ರು ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ಇರುವಂತದ್ದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ನಿಮ್ಗೆ ಅನ್ನೋದಕ್ಕೆ ನಾನು ಹೇಳಿದ್ನಲ್ಲ. ಇಂಥ ಪ್ರಕರಣದಲ್ಲಿ ಈಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಎ ಟಫ್ ಕಾಲ್ ಒಂದನ್ನು ಟಕ್ ಅಂತ ಇಲ್ಲ ಮಾಡಿಲ್ಲ ರೀ ಯಾವನ್ರಿ ಮಾಡಿದ್ದಾನೆ ಅಂತಂದವನು ಅನ್ನೋದು, ಹೌದೌದು ಮಾಡೇ ಇದ್ದಾನೆ ಇವರು ಅಂತ ಅನ್ನೋದು ಕಷ್ಟ. ಕಾರಣ ಒಂದು ಕಡೆ ಆ ಸಂಬಂಧ, ಎರಡನೇ ಕಡೆ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಇನ್ನೊಂದು ಕುಟುಂಬವು ನೋವಿನಲ್ಲಿದೆ ಎಂಬ ಅರಿವು ಇರಲೇಬೇಕಾದ ಪರಿಸ್ಥಿತಿ. ಒಬ್ಬ ಅಭಿಮಾನಿಗೆ ಈ ಕಷ್ಟ ಬರಲ್ಲ. ಮಾಡಿಲ್ಲ ಸರ್ ನಮ್ಮ ಬಾಸ್ ಕ್ಲಿಯರ್ ಕಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇರ್ಬೋದು ಅವರು. ಇದು ಹಾಗಲ್ಲ. ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಯು ಕೆನಾಟ್ ಟೇಕ್ ಸಚ್ ಕಾಲ್ಸ್. ಇಟ್ಸ್ ಬಹಳ ಕಷ್ಟದ ಸಂದರ್ಭ, ಅದು ಬ್ಯಾಲೆನ್ಸ್ ಮಾಡೋದು ಕಷ್ಟ. ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.